ಈಗ ಅದೇ 11,000 ಇನ್‌ಸ್ಟಾಗ್ರಾಮ್ ಫಾಲೋವರ್ಸ್ ಹೋದ್ರೆ ಸಣ್ಣದಂತೂ ಖಂಡಿತ ಅಲ್ಲ. ಸೊ ಇಷ್ಟು ಹಾ, ವರ್ಷದ ಪರಿಶ್ರಮಕ್ಕೆ ಇಷ್ಟು ಜನ ಫಾಲೋವರ್ಸ್ ಹೇಳಿ ಹೇಳಬೇಕು. ಆದರೆ ನಿಂಗೊಗೆ ಈಗ ನಾವು ನಿಂಗ ಆಫ್‌ಕೋರ್ಸ್ ಹವ್ಯಕ ಸ್ವಾಹ ಹೇಳ್ರೆ ಆಫ್‌ಕೋರ್ಸ್ ಅದೊಂದು ಕಮ್ಯುನಿಟಿಗೆ ಹೇಳಿ ಹೇಳುವ. ಬಾಕಿ ಪವ್ ನೋಡ್ಲಕ್ಕು ಆಗ ಹೇಳಿ ಅಲ್ಲ ಹಂಗಾಗಿ ನಾವೊಂದು ಹ್ಮ್. ಕಮ್ಯುನಿಟಿಯ ರೆಪ್ರೆಸೆಂಟ್ ಮಾಡ್ತಾ ಇದ್ದು. ಹಿಂಗಿಪ್ಪಗ ನಿಂಗೊಗೆ ನಾವೊಂದು ಕಮ್ಯುನಿಟಿಯ ರೆಪ್ರೆಸೆಂಟ್ ಮಾಡುವ ಕಾರಣ ಗ್ರೋತ್ ಸ್ಲೋ ಇದ್ದು ಹೇಳಿ ಅನ್ಸುತ್ತಾ? ಹಾ, ಅಂದ್ರೆ ಗ್ರೋತ್ ಸ್ಲೋ ಆಗೇ ಆಗ್ತದೆ. ಎಂತಕೆಂದ್ರೆ ಎಲ್ಲರಿಗೂ ಭಾಷೆ ಅರ್ಥ ಆಗ್ತಿಲ್ಲ. ಹ್ಮ್ ಅಂದ್ರೆ ಈಗ ನಿಂಗ ಭಾಷೆ ಅರ್ಥ ಆಯ್ದಿಲ್ಲ ಅನ್ಕೂಲ ನೀ ಆ ಕಾಂಟೆಂಟ್ ನೋಡೋದು ಸ್ವಲ್ಪ ಕಡಿಮೆ ಆಗ್ತು. ಎಂತಕೆಂದ್ರೆ ನಿಂಗೆ ಅರ್ಥ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಅವಾಗ ಅಟೆನ್ಷನ್ ಕಡಿಮೆನೆಯ. ಹಾ ಒಂದ್ ಲೆವೆಲ್ ಸ್ಯಾಚುರೇಷನ್ ಬತ್ತು. ಎಂತಕೆಂದ್ರೆ ಎಲ್ಲಾ ಹವ್ಯಕರು ನೋಡ್ತಾ ಎಷ್ಟ್ ಜನಸಂಖ್ಯೆ ಇದ್ದು ಅದ್ರಷ್ಟು ಫಾಲೋ ಮಾಡಿದ್ಮೇಲೆ ನೀ ಬೇರೆ ಸ್ಟೆಪ್ ತಗೊಳ್ಳೇಬೇಕು ನಿಂಗ್ ಗ್ರೋ ಆಗೋ ಹೇಳಾದ್ರೆ. ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ ಯಾವ್ದಾರು ಒಂದು. ಹ್ಮ್ ಇದು ಕೋರು ಮೇಂಟೈನ್ ಮಾಡ್ಕೊಂಡು, ಅಂದ್ರೆ ಈಗ ಬೇಸಿಕಲಿ ಹೆಂಗೆ ಅಂದ್ರೆ ಈಗ ಮಂಗಳೂರಲ್ಲಿ ಒಂದು ಕನ್ನಡ ಒಂದು ಆಕ್ಸೆಂಟ್ ಇದ್ದಲ್ಲಿ ಹಾ ಅದ್ರ ನಮ್ನಿ ಈಗ ರಾಶಿ ಜನಕ್ಕೆ ಅರ್ಥ ಆಗ್ಲು ಶುರು ಆಯ್ತು ಆ ಮಂಗಳೂರು ಕನ್ನಡ. ಬಿಕಾಸ್ ಆಫ್ ಇದೇ ರಾಜ್ ಬಿ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅವ್ರ ಮೂವೀಸ್ ಅಲ್ಲಿ ತಗೊಂಡ್ ಸೊ ಆ ಹ್ಮ್ ತರನೇ ಹವ್ಯಕರು ಅರ್ಥ ಆಗೋ ತರ ಮಾಡೋ ಹೇಳೋದೊಂದೇ ಅಷ್ಟೇ ಕಾಂಟೆಂಟ್ ಮಾಡೋ ಉದ್ದೇಶ. ತುಂಬಾ ಹ್ಮ್ ಜನ ನಂಗೆ ಮೆಸೇಜ್ ಮಾಡ್ತಾವ ಉತ್ತರ ಕರ್ನಾಟಕದವೆಲ್ಲವ. ಹ್ಮ್ ಉತ್ತರ ಕನ್ನಡನ ಹೆಂಗೆ ಇದು ಮಜಾ ಇದ್ದು ಒಂಥರ ಭಾಷೆ ಹೇಳಲ್ಲವ. ಹಾ ಅಂದ್ರೆ ಇಂಟ್ರೆಸ್ಟ್ ಇತ್ತು ಜನಕ್ಕೆ. ನಾವು ಪುಷ್ ಮಾಡ್ತಾ ಹೋದರೆ ಅದು ಕುತ್ಕತ್ತು ತಲೆಯಲ್ಲಿ. ಜಸ್ಟ್ ಹ್ಮ್ ಲೈಕ್ ಮಂಗಳೂರು ಕನ್ನಡ ಅಷ್ಟೇ. ಹ್ಮ್ ಅದಷ್ಟೇ ವಿಷಯನು.